ನಮಸ್ಕಾರ ಸ್ನೇಹಿತರೆ, ಕನ್ನಡ ಫಿಲ್ಮಿ ಫ್ರೆಂಡ್ಸಿಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡುತ್ತಿರುವ ಚಿತ್ರ ತೆಲುಗಿನ ಪುಷ್ಪ ದಿ ರೂಲ್. ಈ ಚಿತ್ರವನ್ನು ಸುಕುಮಾರ್ ಅವರು ನಿರ್ದೇಶನ ಮಾಡಿ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣ ಮಾಡಿದ್ದಾರೆ. ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಲ್ಲು ಅರ್ಜುನ್, ಫಹದ್ ಫಾಸಿಲ್, ರಶ್ಮಿಕಾ ಮಂದಣ್ಣ, ಸುನಿಲ್ ಮತ್ತಷ್ಟು ಕಲಾವಿದರು ನಟಿಸಿದ್ದಾರೆ. ವಿಡಿಯೋನ ಫುಲ್ ನೋಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಪುಷ್ಪ ದಿ ರೈಸ್ 2021ರಲ್ಲಿ ರಿಲೀಸ್ ಆಗಿ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಆಗಿತ್ತು. ಅದರ ಎರಡನೇ ಭಾಗ ಪುಷ್ಪ ದಿ ರೂಲ್ ಇಂದು ಜಗತ್ತಿನಾದ್ಯಂತ ರಿಲೀಸ್ ಆಗಿದೆ. ಈ ಚಿತ್ರ ನೋಡಿದ್ಮೇಲೆ ನಮ್ಗೇನ್ ಅನ್ಸ್ತು? ಎಲ್ಲರೂ KGF ಸರಣಿಗೆ ಕಂಪೇರ್ ಮಾಡ್ತಿದ್ರು, ಆದರೆ ಇದು ಆ ಮಟ್ಟಿಗೆ ಇದೆಯಾ ಇಲ್ವಾ? ಏನ್ ವರ್ಕ್ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಬನ್ನಿ ತಿಳ್ಕೊಳ್ಳೋಣ. ಮೊದಲಿಗೆ ಚಿತ್ರದ ಪಾಸಿಟಿವ್ ವಿಷಯಕ್ಕೆ ಬಂದರೆ, ಅಲ್ಲು ಅರ್ಜುನ್ ರವರಿಗೆ ಪುಷ್ಪ ದಿ ರೈಸ್ ಚಿತ್ರದ ಅವರ ನಟನೆಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಆದರೆ ಎರಡನೇ ಭಾಗದಲ್ಲಿ ಅದನ್ನು ಮೀರಿಸುವಷ್ಟು ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿದೆ ಎನ್ನಬಹುದು. ಅವರ ಮ್ಯಾನರಿಸಂ, ಡೈಲಾಗ್ ಡೆಲಿವರಿ, ಸ್ಕ್ರೀನ್ ಪ್ರೆಸೆನ್ಸ್ ಫೆಂಟಾಸ್ಟಿಕ್ ಆಗಿದೆ. ಆ ಇಂಟರ್ವಲ್ ಬ್ಲಾಕ್ ಮತ್ತು ಕ್ಲೈಮ್ಯಾಕ್ಸ್ ನಲ್ಲಿ ಅವರ ಪರ್ಫಾರ್ಮೆನ್ಸ್ ಅಮೋಘವಾಗಿದೆ. ಮತ್ತು ಚಿತ್ರದ ಮತ್ತೊಂದು ಹೈಲೈಟ್ ಅಂದ್ರೆ ಫಹದ್ ಫಾಸಿಲ್ ಅವರು. ಮೊದಲನೇ ಭಾಗದಲ್ಲಿ ಅವರ ಸ್ಕ್ರೀನ್ ಟೈಮ್ ಕಮ್ಮಿ ಇದ್ರೂ ಕೂಡ ಜನರಿಗೆ ಇಷ್ಟವಾಗಿದ್ರು. ಆದರೆ ಎರಡನೇ ಭಾಗದಲ್ಲಿ ಚಿತ್ರದ ತುಂಬಾ ಪುಷ್ಪನಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿದೆ ಶಿಖಾವತ್ ಸಿಂಗ್ ನ ಆಕ್ಟಿಂಗ್. ಇಬ್ಬರ ಸ್ವಾಭಿಮಾನ ಮತ್ತು ಅಹಂಕಾರದ ಕತೆ ನಮ್ಮನ್ನೆಲ್ಲ ಸೀಟ್ ನಲ್ಲಿ ಕೂರಿಸುತ್ತದೆ. ಅವರಿಬ್ಬರ ನಡುವೆ ನಡೆಯುವ ಸೀನ್ಗಳೇ ಈ ಚಿತ್ರದ ಹೈಲೈಟ್ಸ್. ಫಸ್ಟ್ ಹಾಫ್ ನಲ್ಲಿ ಬರುವ ಪೊಲೀಸ್ ಸ್ಟೇಷನ್ ಸೀನ್, ಇಂಟರ್ವಲ್ ನಲ್ಲಿ ಬರುವ ಸಾರಿ ಕೇಳುವ ಸೀನ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಶ್ರೀವಲ್ಲಿ ಕೇಳಿದ ಒಂದು ಫೋಟೋಗಾಗಿ ಏನೆಲ್ಲ ನಡೆಯುತ್ತೆ ಎಂಬುದು ತುಂಬಾ ಅದ್ಭುತವಾಗಿದೆ. ಚಿತ್ರದ ಫಸ್ಟ್ ಹಾಫ್ ನಲ್ಲಿ ಇಂಟ್ರೊಡಕ್ಷನ್ ಫೈಟ್ ಬಿಟ್ಟರೆ ಬೇರೆ ಯಾವುದೇ ಫೈಟ್ಗಳಿಲ್ಲದೆ ಬರೀ ಡ್ರಾಮಾನೇ ನೋಡುಗರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಆಸ್ ಯೂಶುವಲ್ ಸುಕುಮಾರ್ ಅವರ ಬರವಣಿಗೆಯಲ್ಲಿ ಆಳವಿದೆ. ಅವರ ಚಿತ್ರಗಳು ಸರಳವಾಗಿ ಪ್ರಾರಂಭವಾದರೂ ಅವುಗಳಲ್ಲಿ ಆಳವಾದ ಅರ್ಥವನ್ನು ಕೊಡುವುದು ವಿಶೇಷತೆಯಾಗಿದೆ. ಪ್ರತಿಯೊಂದು ಪಾತ್ರ, ಪ್ರತಿ ಪ್ರಸಂಗವು ಮೂಲಭೂತ ಮಾನವೀಯ ಭಾವನೆಗಳನ್ನು ತಲುಪುತ್ತದೆ. ಅವರ ಬರವಣಿಗೆಯು ಕೇವಲ ಕಥೆಯನ್ನು ಹೇಳುವುದಲ್ಲ, ಪಾತ್ರಗಳ ಅಂತರಂಗವನ್ನು ಅನಾವರಣಗೊಳಿಸುತ್ತದೆ. ರಶ್ಮಿಕಾ ಮಂದಣ್ಣರವರ ಆಕ್ಟಿಂಗ್ ಡೀಸೆಂಟ್ ಆಗಿದೆ. ಸೆಕೆಂಡ್ ಹಾಫ್ ನಲ್ಲಿ ಬರುವ ಕೆಲವು ಸೀನ್ಗಳಲ್ಲಿ ಆಕ್ಟಿಂಗ್ ಇನ್ನು ಬೆಟರ್ ಆಗ್ಬೋದಿತ್ತು ಅನ್ನಿಸ್ತು. ಸಿನಿಮ್ಯಾಟೋಗ್ರಫಿ ಚೆನ್ನಾಗಿದೆ. ದೇವಿಶ್ರೀ ಪ್ರಸಾದ್ ಮತ್ತು ತಮ್ಮನ್ ರವರ BGM ಪುಷ್ಪ ಸಿನಿಮಾಗೆ ಒಂದು ದೊಡ್ಡ ಆಡ್ ಆನ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಚಿತ್ರದ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ನಡೆಯುವ ಆಕ್ಷನ್ ವರ್ಕ್ ಆಗುತ್ತೆ. ಮತ್ತು ಈ ಚಿತ್ರದ ನೆಗೆಟಿವ್ ವಿಷಯಕ್ಕೆ ಬಂದರೆ, ಚಿತ್ರದಲ್ಲಿರುವ ಕೆಲವು ಹಾಡುಗಳು ನೋಡುಗರನ್ನು ಕಥೆಯಿಂದ ಹೊರಗಡೆ ಕರೆದುಕೊಂಡು ಹೋಗೋದಂತೂ ನಿಜ. ಚಿತ್ರದ ಟೈಟಲ್ ಸಾಂಗ್ ಬಿಟ್ಟರೆ ಬೇರೆ ಯಾವ ಸಾಂಗ್ಗಳು ಅಷ್ಟಾಗಿ ಕನೆಕ್ಟ್ ಆಗುವುದಿಲ್ಲ. ಸೆಕೆಂಡ್ ಹಾಫ್ ನಲ್ಲಿ ಬರುವ ಕೆಲವು ಸೀನ್ಗಳು ಸ್ವಲ್ಪ ಸ್ಲೋ ಅನ್ಸುತ್ತೆ. ಚಿತ್ರದ ಕತೆ ಸೆಕೆಂಡ್ ಹಾಫ್ ನಲ್ಲಿ ಮುಂದೆ ಹೋಗ್ತಾ ಇಲ್ಲ ಅಂತಾನು ಅನ್ನಿಸ್ಬೋದು. ಅದೇ ಪುಷ್ಪ ಮತ್ತು ಶಿಖಾವತ್ ಸಿಂಗ್ ನ ಮಧ್ಯೆ ನಡೆಯುವ ಜಟಾಪಟಿ ಮತ್ತು ಡ್ರಾಮಾ ಮುಂದುವರೆದಿದ್ರೆ ಚೆನ್ನಾಗಿರ್ತಿತ್ತು. ಮತ್ತು ಕ್ಲೈಮ್ಯಾಕ್ಸ್ ನಲ್ಲಿ ಎಮೋಷನಲ್ ಸೀಕ್ವೆನ್ಸ್ ಚೆನ್ನಾಗಿದ್ರೂ ಕೂಡ ಇನ್ನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿರುವಾಗ್ಲೇ ಚಿತ್ರ ಮುಗಿದು ಹೋಗುತ್ತದೆ ಮತ್ತು ಮುಂದಿನ ಭಾಗ ಪುಷ್ಪ ದಿ ರ್ಯಾಂಪೇಜ್ ಗೆ ಲೀಡ್ ಮಾಡಿಕೊಡಲಾಗುತ್ತದೆ. ಟ್ರೈಲರ್ ನಲ್ಲಿ ಒಂದೇ ಶಾಟ್ ನಲ್ಲಿ ಕಾಣಿಸಿದ ನಮ್ಮ ಕನ್ನಡದ ನಟರಾಕ್ಷಸ ಡಾಲಿ ಧನಂಜಯ್ ಅವರು ಬರುತ್ತಾರೆ ಎಂದು ಕಾಯ್ತಿದ್ದ ನಮಗೆ ನಿರಾಸೆಯಾಗಿದ್ದಂತೂ ನಿಜ. ಆದರೆ ಅವರು ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ಬರುತ್ತಾರೆ. ಮುಂದಿನ ಭಾಗದಲ್ಲಿ ಅವರ ಪಾತ್ರ ಏನಿರಬಹುದು ಅಂತ ನಾನಂತೂ ಕಾಯ್ತಿದ್ದೇನೆ. ಈ ಚಿತ್ರ ಜಗತ್ತಿನಾದ್ಯಂತ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ತಗೊಂಡಿದೆ. ಚಿತ್ರದ ಟಿಕೆಟ್ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡರೆ ಕರ್ನಾಟಕದಲ್ಲಿ ಡಬಲ್ ಇರೋದಂತೂ ನಿಜ. ತಮಿಳುನಾಡಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಅಂದ್ರೆ 200 ರಿಂದ 250 ಮತ್ತು ಆಂಧ್ರ ತೆಲಂಗಾಣದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 500. ಆದರೆ ನಮ್ಮ ಕರ್ನಾಟಕದಲ್ಲಿ 1,500 ದಿಂದ 3,000 ಒಂದು ಟಿಕೆಟ್ಗೆ ಇರುವ ಉದಾಹರಣೆಗಳು ಇದೆ. ಮತ್ತು ನಮ್ಮ ಕನ್ನಡದ ಸಿನಿಮಾಗಳಿಗೆ ಮಿಡ್ ನೈಟ್ ಶೋಸ್ ಕೊಡದ ಸಮಯದಲ್ಲಿ ತೆಲುಗಿನ ಸಿನಿಮಾಗೆ ಹೆಚ್ಚಿನ ಶೋಸ್ ಕೊಡುತ್ತಿರುವುದು ಬೇಜಾರಿನ ಸಂಗತಿ. ಚಿತ್ರದ ತಂಡ ಎಲ್ಲಾ ರಾಜ್ಯಗಳಿಗೆ ಹೋಗಿ ಪ್ರಮೋಷನ್ ಇವೆಂಟ್ ಮಾಡಿದೆ, ಆದರೆ ಕರ್ನಾಟಕಕ್ಕೆ ಏಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ನಮಗೆ ಈ ಚಿತ್ರದ ಮೇಲೆ ಏನು ಕೋಪ ಇಲ್ಲ, ಆದರೆ ಕನ್ನಡ ಮತ್ತು ಕನ್ನಡಿಗರ ಮೇಲೆ ಅಸಡ್ಡೆ ತೋರಿಸುವುದು ಎಷ್ಟು ಸರಿ? ಇಷ್ಟೆಲ್ಲ ಟಿಕೆಟ್ ನ ಬೆಲೆ ಹೆಚ್ಚಿದ್ರೂ ಕೂಡ ಫಿಲಂ ಚೇಂಬರ್ ಏನ್ ಮಾಡ್ತಿದೆ ಅನ್ನೋದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಾದರೂ ಮಧ್ಯಮ ಮತ್ತು ಕೀಳ್ ಮಧ್ಯಮ ವರ್ಗದ ಜನರಿಗೆ ಟಿಕೆಟ್ ಖರೀದಿ ಮಾಡೋ ತರ ಟಿಕೆಟ್ ರೇಟ್ ಅನ್ನು ಇಟ್ಟರೆ ಒಳ್ಳೆಯದು ಅಂತ ಅನ್ಸುತ್ತೆ. ಕೊನೆಯದಾಗಿ ಪುಷ್ಪ ದಿ ರೂಲ್ ಒಂದು ಒಳ್ಳೆಯ ಮಾಸ್ ಆಕ್ಷನ್ ಎಂಟರ್ಟೈನರ್ ಎನ್ನಬಹುದು. ನೀವೇನಾದ್ರೂ ಕಮರ್ಷಿಯಲ್ ಆಕ್ಷನ್ ಮೂವಿ ಲವರ್ಸ್ ಆಗಿದ್ರೆ ನೀವು ಆರಾಮಾಗಿ ಈ ಸಿನಿಮಾವನ್ನು ಥಿಯೇಟರ್ ನಲ್ಲಿ ನೋಡಬಹುದು. ಮತ್ತು KGF ಯಾವತ್ತಿದ್ರೂ ದೂರದ ಬೆಟ್ಟ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.